ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಾಯಕ್ ಮುನಿರತ್ನಂ. ನಾನು ಇಲ್ಲಿ ನಮ್ಮ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರಲ್ಲಿ ಒಬ್ಬ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ಬಂದ್ಬಿಟ್ಟು ವರ್ಲ್ಡ್ ಬ್ರೈನ್ ಡೇ ಅಂತ ಈ ಒಂದು ದಿನಾನ ಆಚರಿಸ್ತೇವೆ ಮೆಡಿಕಲ್ ಫ್ಯಾಕಲ್ಟಿಯಲ್ಲಿ. ಸೊ ಈ ವರ್ಲ್ಡ್ ಬ್ರೈನ್ ಡೇ ದಿನ ಏನಿದೆ, ಈ ಬ್ರೈನ್ ಟ್ಯೂಮರ್ಸ್ದು ಇನ್ಸಿಡೆನ್ಸ್ ಏನು, ಎಷ್ಟು ಕಾಮನ್ ಆಗಿ ಕಂಡುಬರುತ್ತೆ, ಈ ಒಂದು ಬ್ರೈನ್ ಟ್ಯೂಮರ್ಸ್ದು ಲಕ್ಷಣಗಳೇನು, ಯಾವ ಥರದ ಬ್ರೈನ್ ಟ್ಯೂಮರ್ಸ್ನ ನಾರ್ಮಲಿ ನೋಡ್ತೇವೆ ನಾವು, ಆ್ಯಂಡ್ ವೀಕ್ಷಕರಿಗೆಲ್ಲ ಯಾವ ಥರ ಇದನ್ನು ಡಯಾಗ್ನೋಸ್ ಮಾಡ್ಬೋದು, ಇಲ್ಲ ಇದ್ರದ್ದು ಸಿಂಪ್ಟಮ್ಸ್ ಏನು, ಕಾಮನೆಸ್ ಸಿಂಪ್ಟಮ್ಸ್ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸೊ ಈ ಒಂದು ಬ್ರೈನ್ ಟ್ಯೂಮರ್ಸ್ ಅನ್ನೋದು ಏನಿದೆ, ನಾನು ಹೇಳ್ದಂಗೆ ಇಟ್ ಈಸ್ ನಾಟ್ ವೆರಿ ಕಾಮನ್. ತುಂಬಾ ಅನ್ಕಾಮನ್ ಟ್ಯೂಮರ್ ಇದು ಅಮಂಗ್ ಆಲ್ ದ ಕ್ಯಾನ್ಸರ್ಸ್, ಬಟ್ ಯಾವುದೇ ಕಾರಣಕ್ಕೂ ಇಟ್ ಈಸ್ ಸ್ಟಿಲ್ ಅ ಪಾಸಿಬಿಲಿಟಿ. ಸೊ ಈ ಒಂದು ಬ್ರೈನ್ ಟ್ಯೂಮರ್ಸ್ ಯಾವ ಥರ ಆಗುತ್ತಂದರೆ, ನಮ್ಮದು ಬ್ರೈನ್ ಅನ್ನೋದು ಏನಿದೆ ಇಟ್ ಈಸ್ ಅ ಕ್ಲೋಸ್ಡ್ ಕ್ಯಾವಿಟಿ. ಅದರಲ್ಲಿ ತುಂಬಾ ಏನಾದರೂ ಸೆಲ್ಸ್ ಅಬ್ನಾರ್ಮಲ್ ಆಗಿ ಬೆಳ್ಕೋತಾ ಇದ್ದರೆ ಅದು ಬೆಳೆಯೋದಕ್ಕೆ ಅಲ್ಲಿ ಏನೂ ಒಂದಿಷ್ಟು ಸ್ಪೇಸ್ ಇರೋದಿಲ್ಲ. ಸೊ ಯಾವುದೇ ಒಂದು ಚಿಕ್ಕ ಕಲೆಕ್ಷನ್ ಆಫ್ ಸೆಲ್ಸ್ ಇಲ್ಲ ಬ್ರೈನ್ ಲೀಷನ್ ಬಂದರೆ ಅದಕ್ಕೆ ಇದು ಇಮಿಡಿಯೇಟ್ ಆಗಿ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಹಾಗಾಗಿ ಇದನ್ನು ಡಯಾಗ್ನೋಸ್ ಮಾಡೋದಕ್ಕೆ ಸ್ವಲ್ಪ ಅವೇರ್ನೆಸ್ ಇತ್ತು, ಈ ಒಂದು ಸಿಂಪ್ಟಮ್ಸ್ ಏನಾಗ್ಬೋದು ಅನ್ನೋದೊಂದು ಗೊತ್ತಿದ್ದರೆ ಇದನ್ನು ಸ್ವಲ್ಪ ಬೇಗನೆ ಡಯಾಗ್ನೋಸ್ ಮಾಡ್ಬೋದು. ಸೊ ಯಾವ ಥರದ್ದು ಬ್ರೈನ್ ಟ್ಯೂಮರ್ಸ್ ಬರುತ್ತೆ ಅಂದರೆ, ನಮಗೆ ವಿ ಕ್ಯಾನ್ ಕ್ಲಾಸಿಫೈ ಬ್ರೈನ್ ಟ್ಯೂಮರ್ಸ್ ಅಂದರೆ ಪ್ರೈಮರಿ ಬ್ರೈನ್ ಟ್ಯೂಮರ್ಸು ಮತ್ತು ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಅಂತ. ಸೊ ಈ ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಏನಿವೆ ಇದು ಬ್ರೈನಿಂದನೇ ಬರೋದು, ಬ್ರೈನ್ದು ಪ್ರೈಮರಿ ಸೆಲ್ಸ್ ಏನಿದೆ ಅದರಿಂದ ಉತ್ಪತ್ತಿಯಾಗಿ ಬರೋವಂಥ ಒಂದು ಟ್ಯೂಮರ್ ಇದು. ಸೊ ಅದು ಬಂದ್ಬಿಟ್ಟು ಬ್ರೈನ್ ಸೆಲ್ ಆಗಿರ್ಬೋದು, ಇಲ್ಲ ಬ್ರೈನ್ ಒಳಗಡೆ ಇರೋ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಇಲ್ಲ ಬ್ರೈನ್ಗೆ ಒಂದಿಷ್ಟು ಮೆನಿಂಜಸ್ ಅಂತ ಕವರಿಂಗ್ ಇರುತ್ತೆ ಅದಾಗಿರ್ಬೋದು, ಆರ್ ಬ್ರೈನಲ್ಲಿ ಒಂದಿಷ್ಟು ಗ್ಲ್ಯಾಂಡ್ಸ್ ಇವೆ, ಈ ಪಿಟ್ಯೂಟ್ರಿ ಗ್ಲ್ಯಾಂಡು ಆ ಥರದ್ದು. ಸೊ ಆ ಗ್ಲ್ಯಾಂಡಿಂದನೂ ಈ ಒಂದು ಟ್ಯೂಮರ್ಸ್ ಬರ್ಬೋದು. ಸೊ ಈ ಟ್ಯೂಮರ್ಸ್ ಬಂದ್ಬಿಟ್ಟು ಪ್ರೈಮರಿ ಬ್ರೈನ್ ಟ್ಯೂಮರ್ಸ್ ಅಂತ ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್. ನಾವು ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಬಂದ್ಬಿಟ್ಟು ಕ್ಯಾನ್ಸರ್ ಬಂದು ಬೇರೆ ಯಾವುದೋ ಒಂದು ಜಾಗದಲ್ಲಿರುತ್ತೆ. ಸೊ ಈ ಸ್ತನದ ಕ್ಯಾನ್ಸರ್ ಆಗಿರ್ಬೋದು, ಲಂಗ್ ಕ್ಯಾನ್ಸರು, ಇಲ್ಲ ಕಿಡ್ನಿ ಕ್ಯಾನ್ಸರ್ಸು, ಚರ್ಮದ ಕ್ಯಾನ್ಸರು. ಸೊ ಈ ಥರದ್ದು ಕ್ಯಾನ್ಸರ್ಸು ಬ್ರೈನ್ಗೆ ಸ್ಪ್ರೆಡ್ ಆಗ್ಬೋದು. ಸೊ ಆ ಥರ ಸ್ಪ್ರೆಡ್ ಆದರೆ ಅದೊಂಥರ ಈ ಸ್ಟೇಜ್ 4 ಕ್ಯಾನ್ಸರ್ಸಲ್ಲಿ ಬೇರೆ ಆರ್ಗನಿಗೆ ಸ್ಪ್ರೆಡ್ ಆಗಿದೆ ಅಂತ ಹೇಳ್ತೀವಲ್ವ, ಆ ಥರದ್ದು ಒಂದು ಸಿಚುವೇಷನಲ್ಲಿ ಬ್ರೈನಿಗೂ ಸ್ಪ್ರೆಡ್ ಆಗ್ಬೋದು. ಅದು ಬಂದ್ಬಿಟ್ಟು ಸೆಕೆಂಡ್ರಿ ಬ್ರೈನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಸೊ ಬ್ರೈನ್ ಟ್ಯೂಮರ್ಸ್ ಪ್ರೈಮರಿ ಆಗಿರಲಿ ಇಲ್ಲ ಸೆಕೆಂಡ್ರಿ ಆಗಿರಲಿ, ನಾನು ಹೇಳ್ದಂಗೆ ಅಲ್ಲಿ ಬಂದ್ಬಿಟ್ಟು ಒಂದು ಕ್ಲೋಸ್ಡ್ ಕ್ಯಾವಿಟಿ. ಸೊ ಯಾವುದೇ ಟ್ಯೂಮರ್ಗೂ ಅಲ್ಲಿ ಒಂಚೂರು ಸ್ಪ್ರೆಡ್ ಆದರೆ ಆ ಒಂದು ಕ್ಯಾವಿಟಿ ಏನಿದೆ ಅದು ಬಂದ್ಬಿಟ್ಟು ಬೇರೆ ಒಂದು ಅಡ್ಜಸೆಂಟ್ ಲೀಷನ್ ಅಂದರೆ ಬ್ರೈನಿನ ಬೇರೆ ಭಾಗದ ಮೇಲೆ ಕಂಪ್ರೆಸ್ ಆಗ್ತಾ ಇರುತ್ತೆ. ಸೊ ಆ ಒತ್ತಡದಿಂದ ಬರೋವಂಥ ಸಿಂಪ್ಟಮ್ಸೇ ಈ ಬ್ರೈನ್ ಕ್ಯಾನ್ಸರ್ ರಿಲೇಟೆಡ್ ಸಿಂಪ್ಟಮ್ಸ್ ಆಗೋದು. ಆ್ಯಂಡ್ ಇನ್ನೊಂದು ಏನಂದರೆ, ಬ್ರೈನ್ಗೆ ಅದ್ರ ಸರೌಂಡಿಂಗ್ ಬಂದ್ಬಿಟ್ಟು ಒಂದು ಫ್ಲೂಯಿಡ್ ಇರುತ್ತೆ, ಅದನ್ನು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಫ್ಲೂಯಿಡ್ ಏನಿದೆ, ಸೊ ಅಲ್ಲೇನಾದರೂ ಕ್ಯಾನ್ಸರ್ ಬೆಳ್ಕೊಂಡ್ರೆ ಈ ಫ್ಲೂಯಿಡ್ದು ಪ್ರೆಷರ್ ಒಂದು ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಆ ಪ್ರೆಷರ್ ಬಿಲ್ಡ್ ಆಗೋದ್ರಿಂದನೂ ಒಂದಿಷ್ಟು ಸಿಂಪ್ಟಮ್ಸ್ ಬರುತ್ತೆ. ಸೊ ಏನಾಗಿರ್ಬೋದು ಈ ಸಿಂಪ್ಟಮ್ಸ್ ಅಂದರೆ, ಈ CSF ಫ್ಲೂಯಿಡ್ದು ಪ್ರೆಷರ್ ಇನ್ಕ್ರೀಸ್ ಆಗೋದ್ರಿಂದ ವಾಮಿಟಿಂಗ್ ಬರ್ಬೋದು, ತುಂಬಾ ಪ್ರೊಫ್ಯೂಸ್ ವಾಮಿಟಿಂಗ್, ಪ್ರೊಜೆಕ್ಟೈಲ್ ವಾಮಿಟಿಂಗ್ ಅಂತ ಹೇಳ್ತೇವೆ. ಸೊ ವಾಮಿಟಿಂಗ್ ಆಗ್ಬೋದು. ಆ್ಯಂಡ್ ಹೆಡ್ಏಕ್ಸ್ ಬರುತ್ತೆ, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಹೆಡ್ಏಕ್ಸು, ಇಲ್ಲ ಏನೇ ಪ್ರೆಷರ್ ಆದರೆ ಅಂದರೆ ಒಂಥರ ಸ್ನೀಸ್ ಮಾಡೋದು, ಇಲ್ಲ ಕಾಫ್ ಮಾಡಿದವಾಗ ಹೆಡ್ಏಕು, ಇಲ್ಲ ನೀವೇನಾದರೂ ಎಕ್ಸಸೈಸು ಇಲ್ಲ ಎಕ್ಸರ್ಷನ್ ಮಾಡಿದವಾಗ ಸಿವಿಯರ್ ಹೆಡ್ಏಕ್ಸು, ಪ್ರೊಲಾಂಗ್ಡ್ ಹೆಡ್ಏಕ್ಸ್ ಬರ್ಬೋದು ಈ ಒಂದು ಪ್ರೆಷರ್ ಏನಾದರೂ ಇನ್ಕ್ರೀಸ್ ಆದರೆ. ಅದಲ್ಲದೆ ವಿಜುವಲ್ ಡಿಸ್ಟರ್ಬೆನ್ಸಸ್, ಒಂಥರ ವಿಷನ್ ಒಂಥರ ಮಂಜಾಗಿ ಕಾಣೋದು, ಈ ಥರದ್ದೆಲ್ಲ ಇದ್ರದ್ದು ಒಂದು ಲಕ್ಷಣ. ಸೊ ಇದು ಬಂದ್ಬಿಟ್ಟು ಆ CSF ಫ್ಲೂಯಿಡ್ ಪ್ರೆಷರ್ದು ಒಂದು ಸಿಂಪ್ಟಮ್ಸ್. ಇವಾಗ ಆ ಬ್ರೈನ್ ಲೀಷನ್ ಬೆಳ್ಕೊಳ್ಳೋದು ಬಂದ್ಬಿಟ್ಟು ಅದು ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಸೈಜು ಮತ್ತು ಸೈಟ್, ಯಾವ ಜಾಗದಲ್ಲಿದೆ ಈ ಒಂದು ಲೀಷನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಸಿಂಪ್ಟಮ್ಸ್ ಅಂತ. ಸೊ ಈ ಬ್ರೈನಲ್ಲಿ ನಮಗೇನಿದೆ ಅಂದರೆ, ಎಲ್ಲ ಏರಿಯಾಸ್ ಆಫ್ ದ ಬ್ರೈನ್ ಒಂದೊಂದು ಏರಿಯಾನೂ ಬಂದ್ಬಿಟ್ಟು ಒಂದೊಂದು ಫಂಕ್ಷನ್. ಕೆಲವೊಂದು ಏರಿಯಾಸ್ದು ಮೋಟಾರ್ ಫಂಕ್ಷನ್ಸ್ ಇರ್ಬೋದು, ಅಂದರೆ ನಮ್ಮ ಕೈಕಾಲು ಆಡಿಸೋದು, ಈ ಥರದ್ದೊಂದು ಫಂಕ್ಷನು, ಸೆನ್ಸರಿ ಫಂಕ್ಷನ್ಸ್ ಇರುತ್ತೆ. ಇಲ್ಲಾಂದರೆ ಅದರದ್ದು ವಿಷನ್ದು ಮತ್ತು ಸ್ಪೀಚು, ನಾವು ನುಂಗೋದಕ್ಕೆ, ಈ ಥರ ಈಚ್ ಏರಿಯಾ ಆ್ಯಸ್ ಅ ಸೆಪ್ರೇಟ್ ಫಂಕ್ಷನ್. ಸೊ ಈ ಸಿಂಪ್ಟಮ್ಸ್ ಏನಿದೆ ಇಟ್ ಡಿಪೆಂಡ್ಸ್ ಆನ್ ದಟ್ ಏರಿಯಾ. ಸೊ ಆ ಒಂದು ಏರಿಯಾನಲ್ಲಿ ಏನಾದರೂ ಬ್ರೈನ್ ಟ್ಯೂಮರ್ ಇತ್ತು ಅಂದರೆ ಆ ಏರಿಯಾಗೆ ತಕ್ಕಂಥ ಒಂದು ಸಿಂಪ್ಟಮ್ಸ್ ಕಂಡು ಬರುತ್ತೆ. ಸೊ ಈ ಥರ ಯಾವುದೇ ಒಂದು ಸಿಂಪ್ಟಮ್ಸ್ ಕಂಡು ಬಂದರೂ ವೆರಿ ರೇರ್ ದಟ್ ಇಟ್ ಈಸ್ ಅ ಬ್ರೈನ್ ಟ್ಯೂಮರ್ ಅಂತಲೇ ಹೇಳಲಿಕ್ಕಾಗಲ್ಲ. ಬಟ್ ಒಂದು ಎಚ್ಚರಿಕೆ ಇರಬೇಕು, ಈ ಥರ ಏನಾದರೂ ಲಾಂಗ್ ಸ್ಟ್ಯಾಂಡಿಂಗ್ ಸಿಂಪ್ಟಮ್ಸ್ ಇತ್ತು ಇಲ್ಲ ಏನಾದರೂ ಇದ್ದರೆ ಇದಕ್ಕಂತ ನೀವು ಒಂದು ಇವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂದಿಷ್ಟು ಸಿಂಪ್ಟಮ್ಸ್ ಬ್ರೈನ್ ಟ್ಯೂಮರ್ಸ್ದು.
ಆ್ಯಂಡ್ ಬ್ರೈನ್ ಟ್ಯೂಮರ್ಸು ನಾನು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳಿದೆ ಅಲ್ವಾ, ಅದೇ ರೀತಿಯಲ್ಲಿ ಬಿನೈನ್ ಟ್ಯೂಮರ್ಸ್ ಅಂತ ಬರುತ್ತೆ. ಬಿನೈನ್ ಟ್ಯೂಮರ್ಸ್ ಬಂದ್ಬಿಟ್ಟು ಕ್ಯಾನ್ಸರ್ ಥರ ಅಲ್ಲ, ಅದು ತೀರಾ ಫಾಸ್ಟಾಗೂ ಬೆಳ್ಕೊಳ್ಳಲ್ಲ, ಅಲ್ಲೇ ಒಂದು ಚಿಕ್ಕ ಜಾಗದಲ್ಲಿ ಒಂದು ಲೀಷನ್ ಥರ ಇರುತ್ತೆ. ಅದೇನು ತುಂಬಾ ತೊಂದರೆ ಕೊಡುವಂಥ ಲೀಷನು ಏನಿಲ್ಲ. ಕೆಲವೊಬ್ಬರಿಗೆ ನಾನು ಹೇಳ್ದಂಗೆ ಈ ಒಂದಿಷ್ಟು ಸಿಂಪ್ಟಮ್ಸ್ ಬರ್ಬೋದು, ಇಲ್ಲದೆ ಹೋದರೆ ಕೆಲವು ಕೇಸಸಲ್ಲಿ ಫಿಟ್ಸ್ ಥರ ಏನಾದರೂ ಕಂಡುಬರುತ್ತೆ. ಸೊ ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ಬಿನೈನ್, ಅಂದರೆ ತುಂಬ ಈಸಿಯಾಗಿ ಕ್ಯೂರ್ ಆಗೋಗುತ್ತೆ. ಸರ್ಜರಿ ಏನಾದರೂ ಮಾಡಿ ತೆಗೆದುಬಿಟ್ರೆ ಅದೇನು ತೊಂದರೆನೇ ಕೊಡಲ್ಲ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಇಟ್ ಕ್ಯಾನ್ ಬಿ ಅ ಬಿನೈನ್ ಲೀಷನ್. ಸೊ ಅದನ್ನು ಯಾವ ಥರ ಡಯಾಗ್ನೋಸ್ ಮಾಡ್ತೇವೆ? ಇವಾಗ ಬಿನೈನ್ ಲೀಷನ್ ಆಗಿರ್ಬೋದು, ಇಲ್ಲ ಕ್ಯಾನ್ಸರ್ ರಿಲೇಟೆಡ್ ಲೀಷನ್ ಆಗಿರ್ಬೋದು, ಈ ಥರ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಒಂದು ಸಸ್ಪಿಷನ್ ಇರುತ್ತೆ, ಇದನ್ನೂ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ. ಸೊ ಅದನ್ನು ಯಾವ ಥರ ಇವ್ಯಾಲ್ಯೂಯೇಟ್ ಮಾಡ್ತೇವೆ ಅಂದರೆ, ಇಟ್ ಈಸ್ ಮೋಸ್ಟ್ಲಿ ಡನ್ ವಿತ್ ಸ್ಕ್ಯಾನ್ಸ್. ಸೊ MRI ಸ್ಕ್ಯಾನ್ ಆಗಿರ್ಬೋದು, ಇಲ್ಲ CT ಸ್ಕ್ಯಾನ್ಸ್ ಆಗಿರ್ಬೋದು, ಇಲ್ಲ ಎಂಜಿಯೋಗ್ರಫಿ ಅಂತ ಮಾಡ್ತಾರೆ. ಸೊ ಈ ಥರದ್ದು ಹಲವಾರು ಬ್ರೈನ್ ಸ್ಕ್ಯಾನ್ಸಲ್ಲಿ ಗೊತ್ತಾಗುತ್ತೆ ಅಲ್ಲಿ ಏನೋ ಒಂದು ತೊಂದರೆ ಇರ್ಬೋದು ಅಂತ. ಸೊ ಯೂಶಲಿ ಬಿನೈನ್ ಲೀಷನ್ಸ್ ಅಂತ ಏನು ಹೇಳಿದೆ ಅಂದರೆ ನಾನ್ ಕ್ಯಾನ್ಸರಸ್, ಅಲ್ಲಿ ಟ್ಯೂಮರಸ್ ಗ್ರೋತ್ ಇರುತ್ತೆ, ಬಟ್ ಅಂಥ ಒಂದು ಬೆಳ್ಕೊಳ್ಳೋ ಅಂಥ ಲೀಷನ್ ಅಲ್ಲ, ಆ ಒಂದು ಜಾಗದಲ್ಲೇ ಇರುತ್ತೆ ಅದು. ಸೊ ಆ ಥರ ಇದ್ದರೆ ಯೂಶಲಿ ಇಟ್ ಈಸ್ ವೆಲ್ ಸರ್ಕಮ್ಸ್ಕ್ರೈಬ್ಡ್, ಅಂದರೆ ಒಂದು ಜಾಗದಲ್ಲಿ ಒಂದು ವೆಲ್ ಡಿಫೈನ್ಡ್ ಸರ್ಕಲ್ ಗುಂಡಕ್ಕೆ ಒಂದು ಲೀಷನ್ ಥರ ಕಾಣಿಸ್ತಾ ಇರುತ್ತೆ. ಅದೇ ಕ್ಯಾನ್ಸರಸ್ ಆದರೆ ಸ್ವಲ್ಪ ಇನ್ಫಿಲ್ಟ್ರೇಟಿವ್ ಬಾರ್ಡರ್ಸ್ ಅಂತ ಹೇಳ್ತೀವಿ, ಮಲ್ಟಿಪಲ್ ಪ್ಲೇಸಸ್ ಇರ್ಬೋದು, ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಬೆಳ್ಕೊಳ್ಳೋ ಹಾಗೆ, ಇಲ್ಲ ಇನ್ಫಿಲ್ಟ್ರೇಷನ್ ಇರೋ ಹಾಗೆ ಈ ಥರ ಕಂಡುಬರುತ್ತೆ. ಆ್ಯಂಡ್ ಯೂಶಲಿ ಈ ಒಂದು ಲೀಷನ್ಗೆ ಎಡಿಮಾ ಇರುತ್ತೆ. ಎಡಿಮಾ ಅಂದರೆ ನಮ್ಗೇನಾದರೂ ಗಾಯ ಆದರೆ ಅದ್ರ ಸುತ್ತು ಊತ ಯಾವ ಥರ ಕಾಣಿಸ್ಕೊಳ್ಳುತ್ತಲ್ವ, ಅದೇ ಥರ ಬ್ರೈನಲ್ಲಿನೂ ಏನಾದರೂ ಇದ್ದರೆ ಆ ಲೀಷನ್ಗೆ ಸುತ್ತೂರು ಒಂದು ಸ್ವಲ್ಪ ಎಡಿಮಾ ಅಂತ ಇರುತ್ತೆ. ಸೊ ಇದೆಲ್ಲ ಒಂದು ಲಕ್ಷಣಗಳು, ಏನಾದರೂ ಅಲ್ಲಿ ಕ್ಯಾನ್ಸರ್ ಥರ ಇರ್ಬೋದೇನೋ ಅಂತ. ಸೊ ಟ್ರೀಟ್ಮೆಂಟ್ ವಿಲ್ ಬಿ ಬೇಸ್ಡ್ ಆನ್ ದ್ಯಾಟ್. ಸೊ ಈ ಥರ ಏನಾದರೂ ಕಂಡು ಬಂದರೆ ಅದು ಏನು ಅನ್ನೋದನ್ನು ಫಸ್ಟು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು, ವೆದರ್ ಇಟ್ ಈಸ್ ಅ ಕ್ಯಾನ್ಸರ್ ಇಲ್ಲ ಇಟ್ ಈಸ್ ಅ ಬಿನೈನ್ ಲೀಷನ್ ಅಂತ. ಆ್ಯಂಡ್ ಅನದರ್ ಥಿಂಗ್ ಇಸ್ ವೆದರ್ ಇಟ್ ಈಸ್ ಆಪರಬಲ್ ಆರ್ ನಾಟ್. ಯೂಶ್ವಲಿ ಬ್ರೈನ್ ಲೀಷನ್ಸ್ ಹೇಗಂದರೆ ಅದನ್ನು ಸರ್ಜರಿ ಮಾಡಿ ತೆಗೆದುಬಿಟ್ರೆ ದಟ್ ಈಸ್ ದ ಬೆಸ್ಟ್ ಸಿನಾರಿಯೋ, ಅದು ಕ್ಯೂರ್ ಆಗೋಗುತ್ತೆ ಮೋಸ್ಟ್ ಆಫ್ ದ ಕೇಸಸಲ್ಲಿ. ಇನ್ ಕೇಸ್ ಅನ್ಫಾರ್ಚುನೇಟ್ಲಿ ಆ ಥರ ಮಾಡೋದಕ್ಕಾಗಿಲ್ಲ ಅಂದರೆ ಆವಾಗ ಬಯಾಪ್ಸಿ ಅಂತ ಮಾಡ್ತಾರೆ. ಬಯಾಪ್ಸಿ ಬಂದ್ಬಿಟ್ಟು ಈ ಬ್ರೈನ್ ಲೀಷನ್ದು ಒಂದು ಚಿಕ್ಕ ಸ್ಯಾಂಪಲ್ ತೊಗೊಂಡ್ಬಿಟ್ಟು ಅದು ಏನು ಅನ್ನೋದನ್ನು ಟೆಸ್ಟ್ ಮಾಡಿ ನೋಡೋದು, ಅದು ಬಯಾಪ್ಸಿ. ರಿಸೆಕ್ಷನ್ ಬಂದ್ಬಿಟ್ಟು ಎಂಟೈರ್ ಲೀಷನ್ ವಿತ್ ಸಮ್ ಚಿಕ್ಕ ಮಾರ್ಜಿನ್ ಆಗಿರ್ಬೋದು ಆ ಥರ ತೊಗೊಂಡ್ಬಿಟ್ಟು ಅದನ್ನು ರಿಸೆಕ್ಟ್ ಮಾಡಿಬಿಡ್ತಾರೆ. ಸೊ ದಿಸ್ ಈಸ್ ಹೌ ದೇ ಡಯಾಗ್ನೋಸ್. ಇನ್ ಕೇಸ್ ಮೆನಿಂಜಸ್ ಅಂತ ಏನಿದೆ, ಈ ಕವರಿಂಗ್ ಅಂತ ಏನಿದೆ ಅಲ್ಲ, ಅಲ್ಲೇನಾದರೂ ಕಂಡು ಬಂತು, ಇಲ್ಲ ಈ ಸ್ಪೈನಲ್ ಕಾರ್ಡ್ ಹತ್ರ ಆ ಥರ ಏನಾದರೂ ಇದ್ದರೆ ಆವಾಗ ಈ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತ ಏನು ಹೇಳಿದೆ, ಆ ಫ್ಲೂಯಿಡ್ದು ಒಂದು ಸ್ಯಾಂಪಲ್ ತೊಗೊಂಡ್ಬಿಟ್ಟು ಅದರಲ್ಲಿನೂ ಟೆಸ್ಟ್ ಮಾಡ್ಬೋದು. ಈ ಥರ ದೀಸ್ ಆರ್ ಆಲ್ ಒಂದು ಇನ್ವೆಸ್ಟಿಗೇಷನ್ಸ್, ನಮಗೆ ಬ್ರೈನ್ದು ಟ್ಯೂಮರ್ಸು ಏನಿರ್ಬೋದು ಅಂತ ಒಂದು ಗೊತ್ತಾಗಲಿಕ್ಕೆ ದೀಸ್ ಆರ್ ದ ಇನ್ವೆಸ್ಟಿಗೇಷನ್ಸ್. ಸೊ ಇನ್ನೊಂದು ಏನಂದರೆ ಈ ಬ್ರೈನ್ ಲೀಷನ್ಸ್ಗೆ ರೀಸನ್ ಏನು, ಯಾವುದಕ್ಕೆ ಬರುತ್ತೆ ಬ್ರೈನ್ ಟ್ಯೂಮರ್ಸ್ ಅಂದರೆ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇವೆ. ಒಂದು ಬಂದ್ಬಿಟ್ಟು ಫೆಮಿಲಿಯಲ್ ಬಂದು ಹಾರ್ಡ್ಲಿ ಒಂದು 5 to 10% ಕೇಸಸಲ್ಲಿ ಒಂದು ಜೆನೆಟಿಕ್ ರಿಸ್ಕ್ ಇರ್ಬೋದು ಬ್ರೈನ್ ಟ್ಯೂಮರ್ಸ್ಗೆ. ಆ್ಯಂಡ್ ಅದಲ್ಲದೆ ರೇಡಿಯೇಷನ್ ಎಕ್ಸ್ಪೋಜರ್, ಯಾವುದೇ ಥರದ್ದು ಟ್ರೀಟ್ಮೆಂಟ್ ರಿಲೇಟೆಡ್ ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ಬೋದು, ಇಲ್ಲ ಆಕ್ಯುಪೇಷನಲ್ ರೇಡಿಯೇಷನ್ ಎಕ್ಸ್ಪೋಜರು ಆ್ಯಂಡ್ ಕೆಮಿಕಲ್ ಎಕ್ಸ್ಪೋಜರ್, ಈ ಥರದ್ದು ಒಂದಿಷ್ಟು ರೀಸನ್ಸಿಂದ ಬ್ರೈನ್ ಟ್ಯೂಮರ್ಸ್ ಆಗ್ಬೋದು. ಸೊ ಇದು ಬಂದ್ಬಿಟ್ಟು ಒಂದು ಫ್ಯೂ ರಿಸ್ಕ್ ಫ್ಯಾಕ್ಟರ್ಸ್. ಅದಲ್ಲದೆ ಚಿಕನ್ ಪಾಕ್ಸ್ ಆಗದೆ ಹೋದವರಲ್ಲಿ, ಚಿಕನ್ ಪಾಕ್ಸ್ ಇಸ್ ಸಮ್ಹೌ ಪ್ರೊಟೆಕ್ಟಿವ್. ಸೊ ಚಿಕನ್ ಪಾಕ್ಸ್ ಇನ್ಫೆಕ್ಷನ್ ಆಗಿಲ್ಲ ಅಂದರೆ ಅವರಲ್ಲಿ ದೇರ್ ಇಸ್ ಒಂದು ಸ್ಮಾಲ್ ರಿಸ್ಕ್ ಈ ಒಂದು ಬ್ರೈನ್ ಟ್ಯೂಮರ್ಸ್ಗೆ. ಸೊ ಇದಿಷ್ಟು ಬಂದ್ಬಿಟ್ಟು ಒಂದು ಸ್ಮಾಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಬಟ್ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಈ ಥರದ್ದು ಯಾವುದೇ ರಿಸ್ಕ್ ಒಂದು ಕಂಡು ಬರಲ್ಲ. ಸೊ ಈ ಬ್ರೈನ್ ಟ್ಯೂಮರ್ಸ್ನ ಯಾವ ಥರ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದರೆ, ಒನ್ ಇಸ್ ನಮಗೆ ನಾನು ಹೇಳ್ದಂಗೆ ಈ ಬ್ರೈನ್ಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಯಾವಾಗಲೂ, ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ. ಸೊ ನಾವು ಏನೇ ಒಂದು IV ಮೆಡಿಸಿನ್ಸ್ ಇಲ್ಲ IV ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬ್ರೈನ್ಗೆ ಅಷ್ಟು ಇದು ಆಗಿ ಸೇರಲ್ಲ. ದಟ್ ಈಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಬಟ್ ಏನಾಗುತ್ತೆ, ಕಾಯಿಲೆಗಳನ್ನು ಟ್ರೀಟ್ ಮಾಡಬೇಕಾದ್ರೆ ಈ ಬ್ರೈನ್ದು ಏನು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆ ಅದೇ ಒಂಥರ ಇಟ್ ಬಿಕಮ್ಸ್ ಅ ಬ್ಯಾರಿಯರ್ ನಮಗೆ. ಸೊ ಟ್ರೀಟ್ ಮಾಡೋದು ಕಷ್ಟ. ಸೊ ನಾನು ಹೇಳಿರೋ ಪ್ರಕಾರ ಬೆಸ್ಟ್ ಆಪ್ಷನ್ ಇಸ್ ಸರ್ಜರಿ ಮಾಡೋದಕ್ಕಾದರೆ ಅದನ್ನು ತೆಗೆದುಬಿಡೋದು ಇಟ್ ಈಸ್ ದ ಬೆಸ್ಟ್ ಆಪ್ಷನ್. ಅದಾದ ನಂತರ ರೇಡಿಯೇಷನ್ ಥೆರಪಿ ಮಾಡ್ತೇವೆ. ಬಿಕಾಸ್ ಆ್ಯಸ್ ಐ ಸೆಡ್, ಕೀಮೊಥೆರಪಿ ಏನೇ ಕೊಟ್ಟರು ಮೆಜಾರಿಟಿ ಆಫ್ ದ ಡ್ರಗ್ಸ್ ಹೋಗೋಲ್ಲ ಬ್ರೈನ್ಗೆ. ಸೊ ರೇಡಿಯೇಷನ್ ಇಸ್ ಅ ಗುಡ್ ಆಪ್ಷನ್. ಸೊ ಮೋಸ್ಟ್ ಆಫ್ ದ ಬ್ರೈನ್ ಲೀಷನ್ಸ್ಗೆ ನಾವು ರೇಡಿಯೇಷನ್ ಮಾಡ್ತೇವೆ. ಆ್ಯಂಡ್ ಅದಲ್ಲದೆ ಕೆಲವೊಮ್ಮೆ ಈ ಒಂದು ಇಂಟ್ರಾಥಿಕಲ್ ಥೆರಪಿ ಅಂತ ವಿ ಆಕ್ಸೆಸ್ ದ ಸ್ಪೈನಲ್ ಫ್ಲೂಯಿಡ್
ಅದನ್ನು ಆಕ್ಸೆಸ್ ಮಾಡಿಬಿಟ್ಟು ಅದಕ್ಕೆ ಡೈರೆಕ್ಟಾಗಿ ಇಂಜೆಕ್ಷನ್ಸ್ನ ಈ ಕೀಮೊಥೆರಪಿ ಮೆಡಿಸಿನ್ಸ್ನ ಕೊಡ್ಬೋದು. ಸೊ ದೀಸ್ ಆರ್ ಫ್ಯೂ ಆಫ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ನಮಗೆ ಬ್ರೈನ್ ಟ್ಯೂಮರ್ಸ್ಗೆ. ಬಟ್ ಆ್ಯಸ್ ಐ ಸೆಡ್, ಇದು ಬಂದ್ಬಿಟ್ಟು ಇಟ್ ಈಸ್ ನಾಟ್ ಅ ವೆರಿ ಕಾಮನ್ ಟ್ಯೂಮರ್, ತುಂಬಾ ರೇರ್ ಟ್ಯೂಮರ್ ಇದು. ಬಟ್ ಯಾವುದೇ ಕಾರಣಕ್ಕೂ ನಾನು ಮೆನ್ಷನ್ ಮಾಡಿರೋ ಅಂಥ ಒಂದು ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ಬೇಗನೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ದಟ್ ಅರ್ಲಿಯರ್ ಡಿಟೆಕ್ಷನಲ್ಲಿ ಯಾವಾಗಲೂ ಇಟ್ ಈಸ್ ಆಲ್ವೇಸ್ ಡಿಟೆಕ್ಟೆಡ್ ಆ್ಯಟ್ ಅನ್ ಅರ್ಲಿ ಸ್ಟೇಜಸ್. ಸೊ ಆ ಒಂದು ಅವೇರ್ನೆಸ್ ಇತ್ತು ಅಂದರೆ ಬೇಗನೆ ಹೋಗಿ ಟೆಸ್ಟ್ ಮಾಡಿಸ್ಕೋತೀರಾ. ಆ್ಯಂಡ್ ಇನ್ ಅ ವೆರಿ ಅನ್ಫಾರ್ಚುನೇಟ್ ಸಿನಾರಿಯೋ ಈ ಥರ ಏನಾದರೂ ಇದ್ರೂ ಇಟ್ ಬಿಕಮ್ಸ್ ಕ್ಯೂರಬಲ್. ನಾನು ಹೇಳ್ದಂಗೆ ಅರ್ಲಿಯೆಸ್ಟ್ ಸಿಂಪ್ಟಮ್ಸ್ ಬರುತ್ತೆ ಈ ಬ್ರೈನ್ ಟ್ಯೂಮರ್ಸಲ್ಲಿ, ಬಿಕಾಸ್ ಅಲ್ಲಿ ಸ್ಪೇಸ್ ಇಟ್ ಸೆಲ್ಫ್ ಈಸ್ ವೆರಿ ಲಿಮಿಟೆಡ್. ಸೊ ಏನೇ ಒಂದು ಚಿಕ್ಕ ಲೀಷನ್ ಇದ್ದರೂ ಸಿಂಪ್ಟಮ್ಸ್ ಇರುತ್ತೆ. ಸೊ ಆ ಒಂದು ಸಿಂಪ್ಟಮ್ಸ್ದು ಒಂದು ಎಚ್ಚರಿಕೆ ಇರಬೇಕು. ಸೊ ಆ ಒಂದು ಎಚ್ಚರಿಕೆ ಇದ್ದರೆ ಬೇಗನೆ ಡಯಾಗ್ನೋಸ್ ಆಗಿ ಕ್ಯೂರು ಮಾಡ್ಬೋದು. ಸೊ ಈ ಒಂದು ಬ್ರೈನ್ ಟ್ಯೂಮರ್ಸ್ದು ಲಕ್ಷಣಗಳು ಏನು ಸಿಂಪ್ಟಮ್ಸು ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಒಂಚೂರು ಮಾಹಿತಿ ತಲುಪಿದೆ ಅನ್ಕೋತೀನಿ. ಸೊ ಏನೇ ಆ ಥರದ್ದು ಲಕ್ಷಣಗಳು ಇದ್ರೂ ಆದಷ್ಟು ಬೇಗನೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳಿ. ಇಲ್ಲ ಇಫ್ ಯು ಆರ್ ಅರೌಂಡ್ ಈ ಒಂದು ಇದರಲ್ಲಿದ್ದರೂ ನೀವು ನಮ್ಮ ಸೆಂಟರ್ಗೂ ಬರ್ಬೋದು, ಶಂಕರ ಕ್ಯಾನ್ಸರ್ ಸೆಂಟ್ರಲ್ಲಿ. ವಿ ಡೂ ದಿಸ್ ಆನ್ ಅ ರೊಟೀನ್ ಬೇಸಿಸ್. ಸೊ ಎಲ್ಲನೂ ಇವ್ಯಾಲ್ಯೂಯೇಷನ್ಸ್ ಮಾಡ್ಬೋದು. ಆ್ಯಂಡ್ ಮಾಹಿತಿ ಇರೋದ್ರಿಂದ ಆದಷ್ಟು ಬೇಗ ನೀವು ಇವ್ಯಾಲ್ಯೂಯೇಟ್ ಆದರೆ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಇಟ್ ವಿಲ್ ಬಿ ಆ್ಯನ್ ಅರ್ಲಿ ಲೀಷನ್. ಸೊ ಅರ್ಲಿ ಲೀಷನ್ಸ್ ಆರ್ ಆಲ್ವೇಸ್ ಕ್ಯೂರಬಲ್. ಸೊ ಹಾಗಾಗಿ ಈ ಒಂದು ಮಾಹಿತಿ ಇರಲಿ, ಈ ಸಿಂಪ್ಟಮ್ಸ್ ಬಗ್ಗೆ ನಿಮಗೊಂದು ಎಚ್ಚರಿಕೆ ಇರಲಿ ಅನ್ನೋದೇ ಈ ಒಂದು ವಿಡಿಯೋದ ಉದ್ದೇಶ. ಸೊ ಆ ಒಂದು ಮಾಹಿತಿ ತಲುಪಿದೆ ಅನ್ಕೋತೀನಿ. ಸೊ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.